ನಮ್ಮ ಪಕ್ಷದ ಆಸ್ತಿ ನಿಖಿಲ್ ಕುಮಾರಸ್ವಾಮಿ ಅವರು ಈ ಚಿಕ್ಕ ವಯಸ್ಸಿನಲ್ಲಿ ಈ ರಾಜ್ಯದ ನೇತೃತ್ವ ವಹಿಸಿಕೊಂಡು ಏನು ನಮಗೆ ಒಂದು ಕೊರಗಿತ್ತು, ಇಡೀ ಕಾರ್ಯಕರ್ತರಿಗೆ ಏನು JDS ನ ಅಭಿಮಾನಿಗಳಿಗೆ ಒಂದು ದೊಡ್ಡ ಒಂದು ಕೊರಗಿತ್ತು. ನಮಗೆ ಮುಂದಿನ ದಿನಗಳಲ್ಲಿ ದೇವೇಗೌಡರಿಗೆ ವಯಸ್ಸಾದಂಥ ಸಂದರ್ಭದಲ್ಲಿ ಕುಮಾರಣ್ಣವರು ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ನಮಗೊಬ್ಬರು ನಾಯಕರು ಬೇಕಲ್ಲ ಅಂತ ನಾಯಕರು ಯಾರಿದ್ದಾರೆ ಅಂತೇಳಿ ಎಲ್ಲರಿಗೂ ಕೂಡ ಒಂದು ಆತಂಕ ಇತ್ತು. ಭಗವಂತ ಎಲ್ಲೋ ಒಂದು ಕಡೆ ದೇವೇಗೌಡರ ಕುಟುಂಬ ಈ ರಾಜ್ಯಕ್ಕೆ ನೀರಾವರಿಗಾಗ್ಬೋದು, ರಸ್ತೆಗಾಗ್ಬೋದು, ದೀನದಲಿತರಿಗಾಗ್ಬೋದು, ಬಡವರಿಗಾಗ್ಬೋದು, ಕಾರ್ಮಿಕರಿಗಾಗ್ಬೋದು, ವಿಶೇಷವಾಗಿ ರೈತರಿಗೆ ಅನೇಕ ಕೊಡುಗೆಗಳನ್ನ ಕೊಟ್ಟಿದ್ರು, ಜನಪರವಾದ ಕಾರ್ಯಕ್ರಮಗಳನ್ನ ಕೊಟ್ಟಿದ್ರು. ಕುಮಾರಣ್ಣವರು ಇಡೀ ರಾಜ್ಯದ ಇತಿಹಾಸದಲ್ಲಿ ಕುಮಾರಣ್ಣವರು ಕೊಟ್ಟಂಥ ಕೊಡುಗೆನ ಇಡೀ ದೇಶದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಕೊಡೋಕ್ಕಾಗೋದಿಲ್ಲ. ಅವರು ಸಾಲ ಮನ್ನಾ ಮಾಡೋ ರೈತರು ಸಾಲ ಮನ್ನಾ ಮಾಡೋದ್ರ ಮುಖಾಂತರ ಸುಮಾರು 28,000 ಕೋಟಿಗಳನ್ನ ಮನ್ನಾ ಮಾಡಿದಂಥ ಹೆಗ್ಗಳಿಕೆ ಇಡೀ ದೇಶದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ದರೆ ಅದು ಕುಮಾರಣ್ಣವರು. ಹಾಗೆಯೇ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ರೈತರುಗಳಿಗೆ ಅನೇಕ ಕಾರ್ಯಕ್ರಮಗಳನ್ನ ತಂದರು. ಸೆಂಟ್ರಲ್ ಇರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ತರ್ತಾರೆ ಅಂತಕ್ಕಂಥ ಒಂದು ಅಭಿಮಾನ ಕೂಡ ಜನರಲ್ಲಿದೆ. ಹಾಗಾಗಿ ಮಂಡ್ಯ ಜಿಲ್ಲೆ ಎಲ್ಲ ಜನರು ಕೂಡ ಅವ್ರಿಗೆ ಕೈ ಜೋಡಿಸಿ ಅವರ ಮಂತ್ರಿ ಆಗೋ ಮಟ್ಟಕ್ಕೆ ಮಾಡಿದಂಥ ಕೀರ್ತಿ ಮಂಡ್ಯ ಜಿಲ್ಲೆ ಜನರಿಗೆ ಸೇರ್ತದೆ. ಹಾಗಾಗಿ ಮಂಡ್ಯ ಜಿಲ್ಲೆ ಜನರ ಎಲ್ಲ ಪಾದಗಳಿಗೆ ನಾನು ಅತ್ಯಂತ ವಿನಮ್ರವಾಗಿ ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ. ದೇವೇಗೌಡರು ಕೊಟ್ಟಂಥ ನೀರಾವರಿ ಕೊಡುಗೆಗಳು ಅಪಾರ. ಅವರ ಕೊಡುಗೆಗಳನ್ನ ಮತ್ತೊಬ್ಬ ರಾಜಕಾರಣಿ ರಾಜ್ಯದಲ್ಲಿ ಯಾರೂ ಕೂಡ ಕೊಡೋಕ್ಕಾಗೋದಿಲ್ಲ. ಹಾಗಾಗಿ ಅಂಥ ಕುಟುಂಬ ಸೇವೆ, ಜನರ ಸೇವೆ ಮಾಡಿದ್ರು. ಆ ಸೇವೆಯ ಪ್ರತಿಫಲವಾಗಿ ಭಗವಂತ ಎಲ್ಲ ಒಂದು ಕಡೆ ಆಶೀರ್ವಾದ ಮಾಡಿ ಜನರಿಗೆ ಒಂದು ಆಶಾಕಿರಣವಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೃಷ್ಟಿ ಮಾಡಿ ಕಳಿಸೋಣ ಅಂತೇಳಿ ನಮ್ಮ ಭಾವನೆ. ಹಾಗಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸಮರ್ಥರಿದ್ದಾರೆ. ಈ ರಾಜ್ಯದ ಮುಂದಿನ ಒಂದು ದಿನಗಳಲ್ಲಿ ಚುಕ್ಕಾಣಿನ ಹಿಡಿತಾರೆ. ವಿವೇಕಾನಂದ ಅವರೆಲ್ಲ ಒಂದು ಕಡೆ ಹೇಳ್ತಾರೆ, ಸ್ವಾಮಿ ವಿವೇಕಾನಂದರು ಏನು ಯಾವಾಗ್ಲೂ ಗೆಲ್ತಕ್ಕಂಥ ಮನುಷ್ಯ ಅವನು ನಾಯಕ ಆಗ್ತಾನೆ, ಸೋತು ಗೆಲ್ತಕ್ಕಂಥ ಮನುಷ್ಯ ಇತಿಹಾಸ ನಿರ್ಮಾಣ ಮಾಡ್ತಾನೆ ಅಂತಕ್ಕಂಥ ಮಾತನ್ನ ವಿವೇಕಾನಂದ ಅವರು ಹೇಳಿದ್ರು. ಹಾಗಾಗಿ ಅಂತ ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ಎಲ್ಲ ಆಶಾಭಾವನೆಗಳು ನಿಖಿಲ್ ಕುಮಾರಣ್ಣ ಅವರ ಹತ್ರ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಅಂತ ನಾಯಕ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಆಗಿ ಅಂತ ಹೇಳ್ತಾ, ಅವ್ರು ಏನು ಈ ಅಭಿಯಾನ ಕಾರ್ಯಕ್ರಮನ ಕೈಗೊಂಡಿದ್ದಾರೋ ಅದಕ್ಕೆ ನಾವು ಕೈ ಜೋಡಿಸೋದ್ರ ಮುಖಾಂತರ ಖಂಡಿತ ನಾವು ಅವ್ರಿಗೆ ಬೆಂಬಲ ಕೊಡ್ತೀವಿ. ಅತ್ಯಂತ ಹೆಚ್ಚಿನ ಮಂಡ್ಯ ಜಿಲ್ಲೆಯಲ್ಲಿ ಮದ್ದೂರು ತಾಲೂಕಿನಲ್ಲಿ 7 ತಾಲೂಕುಗಳಲ್ಲಿ ಅತ್ಯಂತ ಹೆಚ್ಚಿನ ಲೀಡ್ಗಳನ್ನ ಕೊಟ್ಟಿದ್ದು ಕುಮಾರಣ್ಣ ಅವ್ರಿಗೆ. ಅವತ್ತು 58,000 ಮತಗಳನ್ನ ಕೊಟ್ಟಿದ್ದು. ಈಗಲೂ ಕೂಡ ನೋಂದಣಿ ಮಾಡ್ತಕ್ಕಂಥ ಕಾರ್ಯಕ್ರಮ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮಾಡ್ತೀವಿ ಹಾಗೆ ಅಂತ ಹೇಳ್ತಾ, ಅವರು ಯಾವುದಕ್ಕೂ ಕೂಡ ಎಲ್ಲೂ ಕೂಡ ಹಿಂಜರಿಬಾರ್ದು, ಅವರು ಜೊತೆ ನಾವೆಲ್ಲರೂ ಇರ್ತೀವಿ ಅಂತಕ್ಕಂಥ ಮಾತನ್ನ ಭರವಸೆನ ಕೊಡೋದ್ರ ಮುಖಾಂತರ ಭಗವಂತನಲ್ಲಿ ಅವ್ರು ಮುಂದಿನ ದಿನಗಳಲ್ಲಿ ನಾಯಕತ್ವ ವಹಿಸಲಿ, ಈ ರಾಜ್ಯದ ಚುಕ್ಕಾಣಿ ನಡೀಲಿ, ಈ ದೇಶದ ಚುಕ್ಕಾಣಿಯನ್ನು ಹಿಡಿತಕ್ಕಂಥ ಯೋಗನ ಪರಮಾತ್ಮ ಅವರು ಕೊಡ್ಲಿ ಹಾಗೆ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ನಾನು.